ನನಗೆ ಆರ್ಕೆಸ್ಟ್ರಾ ಅಂದರೆ ತುಂಬ ಇಷ್ಟ. ನಿಮಗೆ? ಜ್ಯೋತಿ ಮೆಲೋಡಿಸ್ ಆರ್ಕೆಸ್ಟ್ರಾ ನಮ್ಮ ಮೂವಿಗೆ ಬಂದಿತ್ತು. ನಮ್ಮ ಮೂವಿನ ಪಟಾಕಿ ದಾನಿಗಳು ಇವು. ಖುಷಿ ಆದ್ವಿ ಹಬ್ಬ ಮಾಡಿದ್ಮೇಲೆ, ಹಬ್ಬ ಮುಗಿದ ಮೇಲೆ. ಚಿಕ್ಕ ವಯಸ್ಸಿನ ನೆನಪುಗಳು ಇವೆಲ್ಲ. ನಮ್ಮ ಅಪ್ಪಾಜಿ ಮತ್ತು ತಮ್ಮ ಇಬ್ಬರು ತೋಟದ ಹತ್ರ ಹೋಗಿದ್ವು ಎಣ್ಣೆವು ಮತ್ತು ತೆಂಗಿನಕಾಯಿ ತವಕ್ಕೆ. ಅಮ್ಮಂಗೆ ನನ್ನ ತಮ್ಮ ಹೆಲ್ಪ್ ಮಾಡ್ತಿದ್ದಾನೆ. ಹಬ್ಬ ಎಲ್ಲ ಮುಗಿಸಿ ನಾವು ಹಾಸನ್ಗೆ ಹೊರಟ್ವಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂದರೆ ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದ್ವು. ಹಾಗೆ ಬಂದಂತ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ನಮ್ಮ ವಾದಿಗೋಷ್ಠಿಯ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮದ ಮೊದಲಿಗೆ ಒಂದು ವಿಘ್ನ ವಿನಾಶಕನ ಭಕ್ತಿಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ. ಆರ್ಕೆಸ್ಟ್ರಾ ನೋಡೋಕ್ಕೆ ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗಿದ್ದೆ. ಅದಾದಮೇಲೆ ಪಾಪ ಅವರಿಗೆ ಸೌಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮ್ಮನೆಯವ್ರು ಹೋಗಿ ಮನೆಗೆ ಬಿಟ್ಟು ಬಂದರು. ನಾನಿಲ್ಲಿ ಸಾಂಗ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ, ಸಾಂಗ್ ಬೇಡ ಅಂತ ಹೇಳಿಬಿಟ್ಟು. ಬಟ್ ಜ್ಯೋತಿ ಮೆಲೋಡಿಸ್ ಅಂತ ಹೇಳಿಬಿಟ್ಟು ಆರ್ಕೆಸ್ಟ್ರಾ ತುಮಕೂರ್ದಂತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಆರ್ಕೆಸ್ಟ್ರಾ ನೋಡೋದು ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ತುಂಬ ವರ್ಷಗಳ ಹಿಂದೆ ಆರ್ಕೆಸ್ಟ್ರಾ ನೋಡಿದ್ದು. ಬಟ್ ಮನೆಗೆ ಪಾಪುನ ಬಿಟ್ಟು ಬಂದಮೇಲೆ ಪಾಪು ಒಳಗೆ ಸ್ಟಾರ್ಟ್ ಮಾಡಿದ್ವು ಅಂದ್ಬಿಟ್ಟು ನಮ್ಮಮ್ಮ ಕಾಲ್ ಮಾಡಿದ್ದು. ಹಾಗಾಗಿ ಆರ್ಕೆಸ್ಟ್ರಾನ ಅದಕ್ಕೆ ಬ್ರೇಕ್ ಮಾಡಿ ನಾನು ಮನೆಗೆ ಹೋದೆ. ಸಿಕ್ಕಾಬಟ್ಟೆ ಬೇಜಾರಾಯಿತು ಆರ್ಕೆಸ್ಟ್ರಾ ಬಿಟ್ಟು ಹೋಗೋಕ್ಕೆ. ಬಟ್ ಪಾಪು ಇಂಪಾರ್ಟೆಂಟ್ ಅಲ್ವಾ ಆರ್ಕೆಸ್ಟ್ರಾಗಿಂತ. ಆರ್ಕೆಸ್ಟ್ರಾ ಇನ್ನೊಂದು ದಿನ ನೋಡ್ಬೋದು, ಆದರೆ ಪಾಪು ಹೊತ್ತವೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಬೇಗ ಮನೆಗೆ ಹೋದೆ. ಆ್ಯಂಡ್ ಡಿ ಬಾಸ್ದು ಒಂದು ಸಾಂಗ್ ಮಾಡಿದ್ವು, ಕಾಟೇವ ಮೂವಿದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಡಿ ಬಾಸ್ದು ಕ್ರೇಜ್ ಯಾವ ಲೆವೆಲಿಗಿತ್ತು ಅಂತ ಹೇಳಿದ್ರೆ ಆ ಸಾಂಗ್ ಸ್ಟಾರ್ಟ್ ಆದ ತಕ್ಷಣ ಆ್ಯಂಡ್ ಡಿ ಬಾಸ್ದು ಒಂದೊಂದೇ ಫೋಟೋ ರಿವೀಲ್ ಆದ ತಕ್ಷಣ ಜನ ಎಲ್ಲ ಕೂಗಾಡೋಕ್ಕೆ, ವಿಷಲ್ ಆಡೋಕ್ಕೆ ಅಂದರೆ ವಿಷಲ್ ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ನನಗೇನು ಸೂಪರಾಗಿ ವಿಷಲ್ ಹೊಡಿಯೋಕ್ಕೆ ಬರಲ್ಲ, ಬಟ್ ಒಂದು ರೇಂಜಿಗೆ ವಿಷಲ್ ಆಗ್ತೀನಿ. ಆರ್ಕೆಸ್ಟ್ರಾದಲ್ಲಿ ನಾನು ನೋಟಿಸ್ ಮಾಡಿದ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರೋ ಒಬ್ಬರು ಕೀಪ್ಯಾಡ್ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ವು. ಅದು ನೋಡಿ ಏನೋ ಅನ್ನಿಸ್ತು ಗೊತ್ತಾ, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಖುಷಿ ಪಡಬೇಕು, ತೃಪ್ತಿ ಪಡಬೇಕು, ಅತಿಯಾಗಿ ಆಸೆ ಪಡಬಾರ್ದು ಅಂತ ಹೇಳಿ ಅನ್ನಿಸ್ತು. ಅದಾದಮೇಲೆ ಅಪ್ಪು ಸರ್ದು ರಾಜಕುಮಾರ ಮೂವಿದು ಒಂದು ಸಾಂಗ್ನ ಡೆಡಿಕೇಟ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ನಗುವಿನ ಒಡೆಯ ಅಂತಲೇ ಹೇಳ್ಬೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಪ್ಲೇ ಆದಾಗ ಎಲ್ಲ ಮೊಬೈಲ್ ಟ್ಯಾಬ್ಸ್ ಆನ್ ಮಾಡಿ ಅಂತ ಹೇಳಿದ್ವು. ಅಪ್ಪು ಅಭಿಮಾನಿಗಳು ಇದ್ದರು, ಎಲ್ಲರೂ ಕೂಡ ಮೊಬೈಲ್ ಟ್ಯಾಬ್ಸ್ ಆನ್ ಮಾಡಿದ್ವು. ನಾನು ಕೂಡ ಆನ್ ಮಾಡಿದೆ. ಅದನ್ನು ನನ್ನ ತಮ್ಮ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾನೆ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಬೇರೆಯವೇ ಹೇಗೋ ಗೊತ್ತಿಲ್ಲ, ನಾನಂತೂ ಆರ್ಕೆಸ್ಟ್ರಾನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಸಾಂಗ್ಸ್ ಆಗಿರ್ಬೋದು, ಅವರ ಡೆಡಿಕೇಶನ್ ಆಗಿರ್ಬೋದು, ನಮಗೆ ನೋಡೋರಿಗೆ ಸುಲಭ. ಪಾಪ ಈ 4 ಜನ ಹುಡುಗರು ಫಸ್ಟಿಂದ ಹಿಡಿದು ಎಂಡ್ವರೆಗೂ 4 ಜನ ಪರ್ಫಾರ್ಮೆನ್ಸ್ ಮಾಡಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ತಮ್ಮ ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ನಾನು ಇಂಟ್ರೆಸ್ಟಾಗಿ ಆರ್ಕೆಸ್ಟ್ರಾ ನೋಡ್ತಾ ಇದ್ದೆ. ಆರ್ಕೆಸ್ಟ್ರಾ ನೋಡೋಕ್ಕೆ ನಮ್ಮ ಮನೆ ಫ್ರೆಂಡ್ಸ್ ಕೂಡ ಬಂದಿದ್ವು. ದಾನಿಗಳ ಹೆಸರನ್ನ ಕರಿತೀವೋ ಅವರು ತಡ ಮಾಡ್ತಾನೆ ಬೇಗ ಸ್ಟೇಜ್ ಮೇಲೆ ಬಂದು ನಾವು ನೀಡುವಂತ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಯಾರು ಕೂಡ ದಾನಿಗಳು ಪದೇ ಪದೇ ಕರೆಸ್ಕೊಳ್ಬೇಡಿ. ಇವುಗಳು ನಮ್ಮೂರಿಗೆ ಪಟಾಕಿ ಕೊಟ್ಟ ಪಟಾಕಿ ದಾನಿಗಳು. ಊರಿನಂತೂ ಡಮ 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 ಅಂತ ಸಿಕ್ಕಾಬಟ್ಟೆ ಸೌಂಡಲ್ಲಿ ಧೂಳು ಎಬ್ಬಿಸ್ಬಿಟ್ರು. ಸಿಕ್ಕಾಬಟ್ಟೆ ಪಟಾಕಿನ ಕೊಟ್ಟಿದ್ವು. ಹಾಗಾಗಿ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ವು. ಮಾಲಿಂಗಣ್ಣರ ಮನೆ ಅಕ್ಷತ್ ಮತ್ತು ಚಂದು ಮಗ ಉಲ್ಲಾಸ್ ಗೌಡರವರು ಇಡೀ 3 ದಿನ ಪಟಾಕಿಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ. ಅವರಿಗೆ ಶ್ರೀ ಆಂಜನೇಯ ಸ್ವಾಮಿಯವರು ಕೃಪಾ ಕಟಾಕ್ಷವನ್ನ ನೀಡಲಿ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ನಮ್ಮ ಅರ್ಚಳಿ ಗ್ರಾಮ 3 ದಿನಗಳಿಂದ ಮಧುವಣಗಿತ್ತಿಯಂತೆ ಅಲಂಕೃತವಾಗಿದೆ. ಅಂದ್ರೆ ಅದಕ್ಕೆ ದೀಪಾಲಂಕಾರವನ್ನು ಮಾಡಿಸ್ಕೊಂಡು ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸವ್ರು ನಾವಾಗಿರ್ಬೇಕು.
ದಾನಿಗಳಿಗೆಲ್ಲ ಸನ್ಮಾನ ಮಾಡಾದಮೇಲೆ ಮತ್ತೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದರು. ಕೆಲವೊಬ್ಬರು ಆರ್ಕೆಸ್ಟ್ರಾನ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ, ಕೆಲವೊಬ್ಬರು ವೀಡಿಯೋನ ಕೂಡ ಮಾಡ್ಕೋತಾ ಇದ್ವಿ. ನೋಡಿ ಕೀಪ್ಯಾಡಲ್ಲಿ ವೀಡಿಯೋ ಮಾಡ್ಕೋತಾ ಇದ್ವಿ. ಅದು ಅವ್ರ ಮುಖದಲ್ಲಿ ಏನೋ ಒಂಥರ ಖುಷಿ ಅಲ್ವಾ. ಹಾಗೆ ನಮ್ಮಲ್ಲಿ ಏನಿದೆ ಅದನ್ನು ನೋಡಿ ಖುಷಿ ಪಡಬೇಕು. ಅದಾದಮೇಲೆ ಕಾಂತಾರ ಮೂವಿದು ಒಂದು ಲಾಸ್ಟ್ ಸೀನ್ ಬರುತ್ತಲ್ಲ, ಅದನ್ನು ಕೂಡ ರೀಕ್ರಿಯೇಟ್ ಮಾಡಿದ್ದು. ಅದು ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ನಾನು ನೋಡಲಿಕ್ಕಾಗಿಲ್ಲ, ಮಿಸ್ ಮಾಡಿಕೊಂಡೆ. ಅಷ್ಟರೊಳಗೆ ಮನೆಗೆ ಹೋಗಿದ್ದೆ. ಕೊನೆಯಲ್ಲಿ ನಮ್ಮ ಅರ್ಸಳ್ಳಿ ಬಾಯ್ಸ್ ಅಂತ ಏನು ಹೇಳ್ತೇವೆ, ಅವರು ಸ್ಟೇಜ್ ಮೇಲೆ ಬಂದು ಸ್ಟೇಜ್ನ ಸಿಕ್ಕಾಬಟ್ಟೆ ಧೂಳು ಎಬ್ಬಿಸ್ಬಿಟ್ಟಿದ್ದಾವೆ. ಈ ಸೀನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ. 2 ಗಂಟೆವರೆಗೂ ಇತ್ತಂತೆ, ಬಟ್ ನಾನು ಅಷ್ಟರವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಲ್ವಾ. ಹಾಗಾಗಿ ಹಬ್ಬ ಮಾಡೋದು ಒಂಥರ ಖುಷಿ ಆದವೆ. ಹಬ್ಬ ಮಾಡಿದ್ಮೇಲೆ, ಹಬ್ಬ ಮುಗಿದ ಮೇಲೆ ಮನೆ ಈ ಥರ ಫುಲ್ಲು ಮೆಸ್ ಆಗಿದೆ. ಸೊ ಇದನ್ನು ಮತ್ತೆ ಮೊದಲಿನ ಪರಿಸ್ಥಿತಿಗೆ ತಗೊಂಬರೋದು ನಮ್ಮ ಹೆಣ್ಮಕ್ಳ ಕರ್ತವ್ಯ ಅಲ್ವಾ. ಸೊ ರಾತ್ರಿ ಎಲ್ಲ ಸುಸ್ತಾಗಿ ಮಲಗಿದ್ದು ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಕಡೆಯಿಂದ. ನಾನೊಬ್ಬಳೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ರಾಧಮ್ಮ ಕೂಡ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು ಅದನ್ನು ಅಮ್ಮ ತೊಳ್ಕೊಡ್ತಾ ಇದ್ವು. ಅದಕ್ಕೆ ನನ್ನ ತಮ್ಮ ಸಪೋರ್ಟ್ ಮಾಡಿಕೊಂಡು ನೀವೆಲ್ಲ ತೊಡಿ ಕೊಡ್ತಾ ಇದ್ದ. ಈಗ ನಾವು ಸಿಟಿನಲ್ಲಾದರೆ ನಲ್ಲಿ ಹಾಕಿಸ್ಕೊಂಡಿರ್ತೀವಿ, ಪಾತ್ರೆ ಎಲ್ಲಿ ತೊಳಿತೀವಿ ಅಲ್ಲಿಗೆ. ಇಲ್ಲಿ ಹಳ್ಳಿನಲ್ಲಿ ಎಲ್ಲ ತೊಳ್ಕೊಬೇಕು. ಅದಾದಮೇಲೆ ಅಪ್ಪಾಜಿ ಮತ್ತು ನನ್ನ ತಮ್ಮ ತೋಟದ ಹತ್ರ ಹೋಗಿದ್ದರು. ಬಿಕಾಸ್ ನಾವು ಹಾಸನಿಗೆ ಓಡೋದ್ರಿಂದ ನಮಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಎಣ್ಣೆವೆಲ್ಲ ಬೇಕಿತ್ತು, ಅದನ್ನು ತೊಗೊಬರೋಕ್ಕೆ ಅಂತ ಹೇಳಿ ಹೋಗಿದ್ದರು. ನನಗೂ ಒಂಥರ ಹಳ್ಳಿ ಲೈಫ್ ಏನೋ ಒಂಥರ ಸೆಟ್ ಆಗಿತ್ತು. ಇದು ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಬಾಳೆ ನಮ್ಮಮ್ಮ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾವೆ. ಸ್ವಲ್ಪ ಈಗ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಮೊದಲೆಲ್ಲ ಸಿಕ್ಕಾಬಟ್ಟೆ ತೋಟದ ಹತ್ರವರೆಗೂ ನೀರನ್ನ ಬಿಂದಿಗೆಯಲ್ಲಿ ಎತ್ಕೊಬಂದು ಉಯ್ತಾ ಇದ್ರಂತೆ. ಅಪ್ಪಾಜಿ ತೆಂಗಿನಕಾಯಿ ಮತ್ತು ಎಣ್ಣೆಗೂ ಎಲ್ಲ ಕೆಡೋಗ್ಬಿಟ್ಟು ಮೂಟೆ ಕಟ್ತಾ ಇದ್ದಾವೆ. ನನ್ನ ತಮ್ಮಂಗೆ ಏನಪ್ಪ ಅಂತ ಹೇಳಿದ್ರೆ, ಅವನಿಗೂ ಹಳ್ಳಿ ಲೈಫ್ ಇಷ್ಟ. ಬಟ್ ಇಷ್ಟೊಂದು ರಿಸ್ಕಿಯಾಗಿ ವರ್ಕ್ ಮಾಡಿಲ್ವಲ್ಲ, ಈಗ ಚೀಲ ಎಲ್ಲ ಹೊತ್ಕೊಂಬರೋದ್ರಿಂದ ಅವನಿಗೆ ಪಾಪ ಸುಸ್ತಾಗ್ಬಿಟ್ಟಿದೆ. ಬಟ್ ಲೈಕ್ ಮಾಡ್ತಾನೆ, ಬಟ್ ಹೆವಿ ಭಾವ ಎಲ್ಲ ಎತ್ತಲ್ಲ. ಅಪರೂಪಕ್ಕೆ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಅಂತವಲ್ವ. ಹಾಗೆ ಅವನಿಗೆ ಒಂದು ಚೀಲ ಎತ್ಕೊಂಬರೋದು ಮನೆವರೆಗೂ ಎತ್ಕೊಬರೋಕ್ಕಾಗಲಿಲ್ಲ. ಸ್ಕೂಟಿ ತೊಗೊಂಡೋಗಿದ್ದ, ನಂಗೆ ಅಷ್ಟುವರೆಗೂ ಇರೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಸ್ಕೂಟಿ ಮೇಲೆ ಹಾಕ್ಕೊಂಬಂದ. ಭುಜ ನೋವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವನ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದಾನೆ. ಈ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅವರಿಗೆ ಅರ್ಥ ಆಗುತ್ತೆ ಈ ಭಾಷೆ. ನನಗೆ ಚಿಕ್ಕ ವಯಸ್ಸಿಂದ ಅವನ ಜೊತೆನೇ ಇರೋದ್ರಿಂದ ಅರ್ಥ ಆಗಿದೆ. ಅದೆಲ್ಲ ಇಟ್ಬಿಟ್ಟು ಆಮೇಲೆ ಕರ್ಬೇವಿನ ಸೊಪ್ಪು ಬೇಕಿತ್ತು. ಕರ್ಬೇವಿನ ಸೊಪ್ಪು ಕೂಡ ಕಿತ್ಕೊಬಂದ. ನನ್ನ ತಮ್ಮ ಯಾವುದೂ ಕೂಡ ವೇಸ್ಟ್ ಮಾಡಲ್ಲ. ಘಮ ಘಮ ಅಂತಿತ್ತು ಕರ್ಬೇವಿನ ಸೊಪ್ಪು. ಅದಾದಮೇಲೆ ಕೊನೆಯಲ್ಲಿ ಇನ್ನೇನು ಸಂಜೆ ಆಯ್ತಾ ಬಂತು. ಹಾಲು ಕರಿಬೇಕಲ್ವ. ಅಪ್ಪಾಜಿ ಬಂದು ದನ 3 ಹಸು ಹಾಲು ಕೊಡುತ್ತೆ, ಅಷ್ಟನ್ನು ರೆಡಿ ಮಾಡ್ಕೋತಾ ಇದ್ವು. ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಜೋಳ, ಅದು ಹಸುಗೆ ಅಂತ ಹೇಳಿ ಹಾಕಿರೋದು. ಇನ್ನು ಈಗ ಬೆಳೀತಾ ಇದೆ. ನನ್ನ ತಮ್ಮ ಪ್ರತಿಯೊಂದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಬರ್ತಾನೆ. ಗೊತ್ತಲ್ವಾ, ಅವನು ಎಲ್ಲೇ ಹೋದ್ರು ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಅಂದರೆ ವೀಡಿಯೋ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಇಲ್ಲ ಅವ್ನು ಕ್ಲಿಪ್ಪಿಂಗ್ಸ್ ತೊಗೊಂಬಂದಿರ್ತಾನೆ, ಅದನ್ನು ನಾನು ಆ್ಯಡ್ ಮಾಡಿ ಹಾಕ್ತೀನಿ. ನನ್ನ ತಮ್ಮ ಮಲ್ಕೊಳ್ಳೇ ಇಲ್ಲ, ಬರೀ ತೋಟದ ಹತ್ರ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ವೀಡಿಯೋ ಮಾಡ್ಕೊಬರೋದು, ಇದನ್ನೇ ಮಾಡ್ತಿದ್ದ. ಅಲ್ಲಿ ಹೂ ಬಿಟ್ಟಿತ್ತಂತೆ, ಇದನ್ನು ಕಜಕಂಡ್ಲ ಅಂತ ಏನೋ ಕರೀತಾರೆ. ಆ ಹೂ ಘಮ ಘಮ ಅಂತಿತ್ತಂತೆ. ಸೂಪರಾಗಿದೆ ಹೂವು ಅಂತ ಹೇಳಿ ಹೇಳ್ತಾ ಇದ್ದ. ನನಗೆ ದುಂಡ್ಮಲ್ಗೆ ಬಳ್ಳಿ ಹಬ್ಬಿಸ್ಬೇಕು ಅಂತ ಆಸೆ ಇದೆ, ನೋಡೋಣ ಯಾವಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವರು ನಮ್ಮ ಮನೆಯ ಮಹಾಲಕ್ಷ್ಮಿಯರು, ಗೋಮಾತೆಯರು. ಇದು ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ನೆನಪಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ₹2 ಒಂದು ಕಿತ್ಲೆ ಹಣ್ಣು ಅಂತ ಹೇಳಿ ಕೊಡೋರು. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಖಾರ ಪುಡಿ ಹಾಕ್ಕೊಂಡು ತಿಂದರೆ ಅದರಲ್ಲಿ ಸಿಗ್ತಿದ್ದಿದ್ದು ಖುಷಿನೇ ಬೇರೆ. ಬಟ್ ಈಗಿನ ಮಕ್ಳು ಏನಪ್ಪ ಅಂದರೆ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್, ಚಾಕ್ಲೇಟ್ ಈ ಥರ ಹೋಗ್ತವೆ. ಬಟ್ ನಮಗೆ ಖುಷಿ ಕೊಡ್ತಾ ಇದ್ದಿದೆ ಈ ಕಿತ್ಲೆ ಹಣ್ಣಾಗಿರ್ಬೋದು, ಅಥವಾ ಈ ಹಣ್ಣುಗಳು, ಅದು ಏನು ಹೇಳ್ತೇವೆ ನಲ್ಲಿಕಾಯಿ ಈ ಥರ. ಅದಾದಮೇಲೆ ನಮ್ಮ ಅಣ್ಣಿಗೆ ಸ್ವಲ್ಪ ಲೈಟಾಗಿ ಉಳಿಯಿತ್ತು, ಹಾಗಾಗಿ ಎದೋಳಿ ತಿನ್ನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಅವ್ರು ಕಿವಿಗೆ ಏರ್ಪೋಡ್ ಹಾಕಿದ್ರಿಂದ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೆ. ಅವರು ತಿಂದ್ಬಿಟ್ಟು ಹುಳಿ ಅಂತವೆ ಯಾಕೆ ಮಾಡ್ತವೆ ಅಂದರೆ, ಏನು ಹುಳಿ ಆಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಒಂದು ವಿಡಿಯೋ ತಕ್ಕೊಂಡೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಮಲಗಿದ್ದಾಗ ಬಾಯಿಗೆ ನಿಂಬೆಹಣ್ಣು ಬಿಡಬೇಕು, ಹುಳಿ ಅವು ಯಾವ ಥರ ಯಾಕೆ ಮಾಡ್ತಾರೆ ಅದನ್ನು ಕ್ಯಾಪ್ಚರ್ ಮಾಡಿ. ಹಬ್ಬ ಎಲ್ಲ ಮುಗಿಸಿದ ಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಎಲ್ರಿಗೂ. ಸೊ ಎಲ್ಲರೂ ಒಂದೊಂದು ಕಡೆ ಮಲಗಿದ್ವು. ನಮ್ಮ ಅಮ್ಮ ಪಾಪು ಒಂದು ರೂಮಲ್ಲಿ ಮಲಗಿದ್ವು, ಅಪ್ಪಾಜಿ ಒಂದು ರೂಮಲ್ಲಿ ಮಲಗಿದ್ವು, ಆ್ಯಂಡ್ ಅಮ್ಮ ಹಾಲಲ್ಲಿ ಮಲಗಿದ್ವು, ಸರೋಜಮ್ಮ ಮಲಗಿದ್ವು. ನಾನು ನನ್ನ ತಮ್ಮ ಇಬ್ಬರು ಮಲಗಿರಲಿಲ್ಲ. ಪಾಪ ಅವನು ನಾಯಿ, ಕರು, ಕುರಿ, ಕೋಳಿ ಅಂತ ಅದಕ್ಕೆಲ್ಲ ನೀರು ಮೇವು ಹಾಕಿ ಬಂದ. ಆ್ಯಂಡ್ ನಾನು ಸ್ವಲ್ಪ ಮನೆಯೆಲ್ಲ ಮೆಸ್ ಆಗಿತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆಗಳೆಲ್ಲ ಬಿದ್ದಿದ್ದು, ಆ ಪಾತ್ರೆ ಎಲ್ಲ ನೀಟ್ ಮಾಡಿಕೊಂಡು ಸೊ ನಾವು ಹಬ್ಬನ ಮುಗಿಸಿದ್ವಿ. ನನ್ನ ತಮ್ಮ ತಮಾಷೆ ಮಾಡ್ತಿದ್ದ, ಅದಕ್ಕೆ ನೋಡಿ ಇಷ್ಟೊಂದು ಸುಸ್ತಾಗಿಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಕೂಡ ತಮಾಷೆ ಮಾಡ್ತಾಯಿದ್ದೆ. ಸೊ ಫೈನಲಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀನಿ. ಬಿಕಾಸ್ ನೆಕ್ಸ್ಟು ಏನಾದರೂ ಸಿಂಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಥವಾ ವರ್ಕ್ ಮಾಡೋದಾ ಏನು ಯೋಚನೆ ಮಾಡಬೇಕು. ಬಟ್
ನನ್ನ ಮಗಳದ್ದು ಲಗೇಜಸ್ ಸಿಕ್ಕಾಬಿಟ್ಟೆ ಇತ್ತು. ಸೊ ಎಲ್ಲ ಲಗೇಜ್ನೂ ಕೂಡ ಕಾವಿಗೆ ಹಾಕ್ಕೊಂಡು ನಾವು ಹಾಸನ ಕಡೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. And don't forget to subscribe the channel and click the bell button for more videos.